ATM ಮಿಷನ್ ಅನ್ನೇ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಕಳ್ಳತನ ಮಾಡಿಕೊಂಡು. ಏನು ಮಾಡಿದ್ದಾರೆ ಅದನ್ನ? ನಿನ್ನೆ ಕಾರು ನಾಲೆಯಲ್ಲಿ ಸಿಕ್ತು ನೋಡಿದ್ವಿ ನಾವು, 15 ಅಡಿ ಆಳದಲ್ಲಿ. ನಾಲೆಯೊಳಗೇನೆ ATM ಮಷೀನ್ ಅನ್ನ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ, ದುಡ್ಡೆಲ್ಲ ತಕ್ಕೊಂಡ್ಮೇಲೆ. ಏನು ಮಾಡ್ತಾರೆ? ATM ಮಷೀನ್ ಈಗ ಪತ್ತೆಯಾಗಿದೆ ನಾಲೆಯಲ್ಲಿ. ಹಣ ತೆಗೆದುಕೊಂಡು ATM ಮಷೀನ್ ಅನ್ನ ಬಿಸಾಕ್ ಹೋಗಿದ್ದಾರೆ. ಜನವರಿ 29ರಂದು ಹನುಮಂತಪುರದಲ್ಲಿ ಕಳುವಾಗಿತ್ತು ATM ಮಿಷನ್. ಇದು ಕೂಡ ಹಾಸನದಲ್ಲೇನೆ. ಸೊ ಈಗ ಕಳ್ಳತನ ಪ್ರಕರಣ ಸದ್ಯಕ್ಕೆ ಅರ್ಧ ಸುಖಾಂತಿ ಆಗಿದೆ ಅಂತ ಹೇಳ್ಬೋದು. ಅರ್ಧ ಅಷ್ಟೇ. ಯಾಕೆ ಅಂತಂದರೆ ATM ಮಷಿನ್ ಸಿಕ್ಕಿದೆ, ದುಡ್ಡು ಎತ್ಕೊಂಡು ಹೋದವ್ರು ಯಾರು ಅದಿನ್ನೂ ಪತ್ತೆ ಆಗಿಲ್ಲ. ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ATM ಮಷಿನ್ ಕಾಣಿಸ್ತಾ ಇದೆ ನಿಮಗೆ ನಾಲೆ ಒಳಗಡೆಗೆ. ಅದು ನೀರು ಕಡಿಮೆ ಆಗಿದ್ದಕ್ಕೆ ಈಗ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಅದು ಹೆಂಗೆ ಬಿಸಾಕಿ ಹೋಗಿದ್ದಾರೆ ನೋಡಿ ಅದನ್ನು. ಅದರಲ್ಲಿರೋ ದುಡ್ಡೆಲ್ಲ ತಕ್ಕೊಂಡ್ಬಿಟ್ಮೇಲೆ ಅದನ್ನೇನು ಪ್ರಯೋಜನ? ಅವರೇನು ATM ಯೂಸ್ ಮಾಡಬೇಕಾಗಿಲ್ಲ, ಅಥವಾ ಅವರು ಡ್ರಾ ಮಾಡ್ಕೊಳ್ಳೋಕೆ ಇಟ್ಕೊಳ್ಬೇಕಾಗಿತ್ತೇನೋ? ಬರಲ್ಲ, ಕಿತ್ಕೊಂಡು ಹೋಗಿದ್ದಾರೆ. ಈಗ ಸದ್ಯಕ್ಕೆ ಅದು ಹನುಮಂತಪುರದಲ್ಲಿ ಕಳುವಾಗಿದ್ದು ATM ಮಷಿನ್ ಈಗ ನಾಲೆಯಲ್ಲಿ ಪತ್ತೆಯಾಗಿದೆ. ಅದರಲ್ಲಿರುವಂಥ ದುಡ್ಡೆಲ್ಲ ತಗೊಂಡು ಹೋಗಿದ್ದಾರೆ. ಕಾಫಿ ನಾಡಲ್ಲಿ ಮೂಡ ಹಗರಣದಂಥ ಹಗರಣ ಈಗ ಬೆಳಕಿಗೆ ಬರ್ತಾ ಇದೆ. ಭೂಸ್ವಾಧೀನವಾಗಿ ಪರಿಹಾರವನ್ನು ಪಡೆದ ಜಮೀನನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಪಾಲಿಟೆಕ್ನಿಕ್ ಕಾಲೇಜಿಗೆ ಮಂಜೂರಾಗಿದ್ದ ಜಾಗಕ್ಕೆ ಬಡಾವಣೆ ರೂಪವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಿ ಬಡಾವಣೆ ನಿರ್ಮಾಣವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡನಿಂದ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿರುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಜಮೀನು ಖಾಸಗಿ ವ್ಯಕ್ತಿಯ ಪಾಲಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡನಿಂದ ಸರ್ಕಾರಿ ಭೂಮಿ ಕಬಳಿಕೆಯ ಆರೋಪ. ನೀನೇ ಹೇಳಿದಿರಲ್ಲ, ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಏನು ತಂದಿದ್ದೀರಾ ನಿಯಮ? ಯಾರಾದರೂ ಒಂದು ದೂರನ್ನು ಕೊಟ್ಟರೆ ರದ್ದಾಗತ್ತೆ. ಹಾಗೆ ಈ ಮುಖಂಡ ಯಾರು? ಕಾಂಗ್ರೆಸ್ನ ಮುಖಂಡ. ಆ ನಿಟ್ಟಿನಲ್ಲಿ ಈಗ ಏನು ಕ್ರಮ ತಗೊಳ್ತೀರಾ? ಇಲ್ಲೇನೋ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀರಾ, ರಾಜಕೀಯ ಪಿತೂರಿ ಅಂತ ಹೇಳ್ತಾ ಇದ್ದೀರಾ. ಮೂಡಾದಲ್ಲಿ, ಈ ಕಾಫಿ ನಾಡಲ್ಲೇನೋ ಚಿಕ್ಕಮಗಳೂರಲ್ಲಿ ಭೂಸ್ವಾಧೀನವಾಗಿ ಪರಿಹಾರ ಪಡೆದ ಜಮೀನನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪರಿಹಾರ ಪಡ್ಕೊಂಡು ಆಗ್ಬಿಟ್ಟಿದೆ. ಪಾಲಿಟೆಕ್ನಿಕ್ ಕಾಲೇಜಿಗೆ ಮಂಜೂರಾದಂಥ ಜಾಗಕ್ಕೆ ಬಡಾವಣೆಯ ರೂಪವನ್ನು ಕೊಟ್ಬಿಟ್ಟಿದ್ದಾರೆ. ವಾಹ್, ಯಾರ್ರೀ ಅದು? ಯಾರ ಸಪೋರ್ಟ್ ಮೇಲೆ ಮಾಡ್ತಾ ಇದ್ದಾರೆ? ಸರ್ಕಾರಿ ಭೂಮಿಯನ್ನೇ ಕಬಳಿಕೆ ಮಾಡಿರುವಂಥ ಆರೋಪ ಯಾರ ಮೇಲಿದೆ ಗೊತ್ತಾ? ಕಾಂಗ್ರೆಸ್ ಮುಖಂಡ ಅಂತ ಹೇಳ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಜಮೀನು ಖಾಸಗಿ ವ್ಯಕ್ತಿ ಪಾಲು. ಕಾಲೇಜಿಗೆ ಕೊಟ್ಟು ಜಾಗನೂ ಬಿಡ್ತಾ ಇಲ್ವಲ್ರಿ. ನಾಳೆ ಸ್ಮಶಾನನೂ ಬಿಡಲ್ವೇನೋ ನೀವು? ತೆಗಿಯೋಣ ಬಿಡು, ಸ್ಮಶಾನದಲ್ಲಿರೋದನ್ನೆಲ್ಲ ತೆಗೆದು ಎತ್ತೆ ಹಾಕ್ಬಿಟ್ಟು ಅಸ್ಥಿ ಪಂಜರನಲ್ಲಿ ತೆಗೆದು ಇನ್ನೊಂದು ಕಡೆಗೆ ಹಾಕ್ಬಿಟ್ಟು ಆ ಜಾಮೀನು ತೊಗೊಳ್ಳೋಣ ಅಂತೇಳಿ ಹಂಗೂ ಮಾಡ್ಬೋದಪ್ಪ ನೀವು. ನೆಕ್ಕಕ್ಕೆ ಎಲ್ಲಾದರೂ ನೆಕ್ಬೋದು ನೀವೇನಾದರೂ. ಏನು ನಿಮ್ಗೇನು ಸಮಸ್ಯೆ ಇಲ್ಲ. ನೆಕ್ಕಕ್ಕೆ ರೆಡಿ ಇರಬೇಕಾದ್ರೆ ಗಲೀಜನ್ನು ನೆಕ್ತೀರಾ.